2026ರ ಹೊಸ ವರ್ಷಕ್ಕೆ ಇಂಡಿಯನ್ ರೈಲ್ವೇಸಿಂದ ಬಿಗ್ ಶಾಕ್. ಭಾರತದಲ್ಲಿ ರೈಲು ಪ್ರಯಾಣ ಈಗ ಇನ್ನಷ್ಟು ದುಬಾರಿ. ಡಿಸೆಂಬರ್ 26ರಿಂದ ಬುಕ್ ಮಾಡುವ ರೈಲ್ವೆ ಟಿಕೆಟ್ಗಳ ಮೇಲೆ ಅನ್ವಯವಾಗುತ್ತೆ ಈ ಹೊಸ ದರಗಳು. ಸೆಕೆಂಡ್ ಕ್ಲಾಸ್ ಆರ್ಡಿನರಿ ಪ್ರಯಾಣದಲ್ಲಿ 215 ಕಿಲೋಮೀಟರ್ವರೆಗೆ ಯಾವುದೇ ಹೆಚ್ಚಳ ಇಲ್ಲ. 216ರಿಂದ 750 ಕಿಲೋಮೀಟರ್ಗೆ 5 ರು, 751ರಿಂದ 1250 ಕಿಲೋಮೀಟರ್ಗೆ 10 ರು, 1251ರಿಂದ 1750 ಕಿಲೋಮೀಟರ್ಗೆ 15 ರು, 1751ರಿಂದ 2250 ಕಿಲೋಮೀಟರ್ಗೆ 20 ರು ಹೆಚ್ಚಳ. ಸ್ಲೀಪರ್ ಮತ್ತು ಫಸ್ಟ್ ಕ್ಲಾಸ್ ಆರ್ಡಿನರಿ ಟಿಕೆಟ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಳ ಹಾಗೂ ಮೇಲ್ ಆ್ಯಂಡ್ ಎಕ್ಸ್ಪ್ರೆಸ್ ಟ್ರೈನ್ಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳ ಎನ್ನಲಾಗಿದೆ. ಆದರೆ ಈಗಾಗಲೇ ಬುಕ್ ಆಗಿರುವ ಟಿಕೆಟ್ ದರಗಳ ದರಕ್ಕೆ ನೋ ಚೇಂಜ್ ಎಂದ ಇಂಡಿಯನ್ ರೈಲ್ವೆ ಮಿನಿಸ್ಟ್ರಿ. ಸಬ್ ಅರ್ಬನ್ ರೈಲು, ರಿಸರ್ವೇಷನ್ ಶುಲ್ಕ, ಸೀಸನಲ್ ಟಿಕೆಟ್ಗಳಲ್ಲಿ ಹೆಚ್ಚಳ ಇಲ್ಲ ಎನ್ನಲಾಗಿದೆ. ಈ ಶುಲ್ಕ ರಾಜಧಾನಿ, ಶತಾಬ್ದಿ, ಗತಿಮಾನ್ ಮತ್ತು ವಂದೇ ಭಾರತ್ನಂತಹ ಪ್ರಮುಖ ರೈಲುಗಳ ಮೇಲೆ ಅನ್ವಯವಾಗಲಿದೆ. 6 ತಿಂಗಳುಗಳಲ್ಲಿ ಸತತವಾಗಿ 2ನೇ ಬಾರಿಗೆ ಆಗುತ್ತಿರುವ ದರ ಹೆಚ್ಚಳ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಇಂತಹ ಮಾಹಿತಿಗಾಗಿ ನೋಡ್ತಾ ಇರಿ ಇನ್ಫೋಜೆಟ್ ಕನ್ನಡ.